ನಾಡಿಗೆ ಹರುಷವನ್ನು ತರುವಂತಹ ಮುಂಗಾರು ಮಳೆ ಒಮ್ಮೊಮ್ಮೆ ಭೀಕರವಾಗಿರ್ತಕ್ಕಂತಹ ದುರಂತಗಳನ್ನು ಸೃಷ್ಟಿಸುತ್ತೆ. ಈ ಬಾರಿಯೂ ಕೂಡ ಅದೇ ಸ್ವರೂಪದ ಭೀಕರ ದುರಂತ ಮುಂಗಾರು ಮಳೆ ಕಾಲಿಟ್ಟ ಒಂದು ವಾರದ ಒಳಗಡೆ ಸಂಭವಿಸಿದೆ. ಗುಡ್ಡ ಕುಸಿಯುತ್ತೆ ಅಂದರೂ ಕೂಡ ಅಲ್ಲಿನ ಜನ ಕೇಳಲೇ ಇಲ್ಲ. ಗುಡ್ಡ ಕುಸಿಯಬಹುದು ಅನ್ನೋದನ್ನು ಅಂದಾಜಿಸಲಾಗಿತ್ತು. ದಕ್ಷಿಣ ಕನ್ನಡದ ಉಳ್ಳಾಲದ ಮೊಂಟೆ ಪದವಿನಲ್ಲಿ ಗುಡ್ಡ ಕುಸಿತಕ್ಕೆ 3 ಸಾವಿಗೀಡಾಗಿದ್ದಾರೆ. ಸರ್ಕಾರ ವ್ಯವಸ್ಥೆ ಸರಿ ಆಗುವುದಕ್ಕೆ ಇನ್ನೆಷ್ಟು ಬಲಿ ಬೇಕು? ನಿಜಕ್ಕೂ ನಮ್ಮಲ್ಲಿ ಸ್ಥಳೀಯ ಆಡಳಿತಗಳಿಗೆ ಏನು ಮಾಡ್ತಾ ಇದ್ದಾವೆ? ಇಲ್ಲಿ ಜನರ ಜೀವವನ್ನು ಉಳಿಸ್ಕೊಳ್ಳುವಂಥದ್ದಕ್ಕೆ ಇರಬಹುದಾಗಿರ್ತಕ್ಕಂಥ ಬಹಳ ಸುಲಭವಾಗಿರ್ತಕ್ಕಂತಹ ಮಾರ್ಗಗಳನ್ನು ಯಾರೂ ಕೂಡ ಅನುಸರಿಸ್ತಾ ಇಲ್ಲ. ಯಾಕೆ? ಸತ್ತ ಮೇಲೆ ಪರಿಹಾರ ಕೊಡುವಂಥದ್ದು, ಸತ್ತ ಮೇಲೆ ಹೋಗಿ ಸಾಂತ್ವನ ಹೇಳುವಂಥದ್ದು, ಈ ಕೆಲಸವನ್ನೆಲ್ಲರೂ ಕೂಡ ಮಾಡ್ತಾರೆ. ಆದರೆ ಅವರನ್ನ ಬದುಕಿ ಉಳಿಸುವಂತೆ ಮಾಡುವಂತಹ ಜವಾಬ್ದಾರಿ ಯಾರದ್ದು ಅಂತ ಹೇಳಿ. ಬಹಳ ಮುಖ್ಯವಾಗಿ ಇಲ್ಲಿ ಇದನ್ನು ನೋಡಿದಾಗ ದುರ್ವಿಧಿಗೆ ಬೈಬೇಕು ಅಥವಾ ಸರ್ಕಾರದ ನಿರ್ಲಕ್ಷ್ಯಗಳಿಗೆ ಬೈಬೇಕು ಗೊತ್ತಿಲ್ಲ. ಇಲ್ಲಿ ರಾತ್ರಿ 3 ಗಂಟೆಯ ವೇಳೆಗೆ ಸಂಭವಿಸಿರುವಂತಹ ಮಹಾ ದುರಂತ ಇದು. ಮನೆ ಹಿಂದೆ ಇದ್ದಂತಹ ಗುಡ್ಡ ಕುಸಿದು ಮನೆಯ ಮೇಲೆ ಬಿದ್ದಿದೆ. ಅದರ ಪರಿಣಾಮವಾಗಿ ಆಗಿರ್ತಕ್ಕಂತಹ ದುರಂತ. ರಾತ್ರಿ 3 ಗಂಟೆ ನೆಮ್ಮದಿಯಿಂದ ಈ ಕುಟುಂಬದವರು ಮಲಗಿದ್ರು. ಕಾಂತಪ್ಪ ಪೂಜಾರಿ, ಅವರ ಮಗ, ಸೊಸೆ, ಮೊಮ್ಮಕ್ಕಳು, ಅವರ ಹೆಂಡತಿ ಇವರೆಲ್ಲರೂ ಕೂಡ ರಾತ್ರಿ ಊಟ ಮಾಡಿ ನೆಮ್ಮದಿಯಾಗಿ ಮಲಗಿದ್ರು. ಆದರೆ ರಾತ್ರಿ 3 ಗಂಟೆಯ ಹೊತ್ತಿಗೆ ಮೊಂಟೆಪದವು ಗ್ರಾಮದ ಮನೆಯಲ್ಲಿ ಮಲಗಿದ್ದಂತಹ ಇವರಿಗೆ ಇದ್ದಕ್ಕಿದ್ದಂತೆ ಜೋರಾದಂತಹ ಶಬ್ದ ಕೇಳುತ್ತೆ. ಅಜ್ಜ, ಅಜ್ಜಿ, ಮಗ, ಸೊಸೆ, ಇಬ್ಬರು ಮೊಮ್ಮಕ್ಕಳು ಇವರೆಲ್ಲರೂ ಕೂಡ ಅಲ್ಲಿ ಮನೆ ಯಜಮಾನ, ಮನೆ ಯಜಮಾನತಿ ಮತ್ತು ಅವರ ಮಗ, ಸೊಸೆ, ಇಬ್ಬರು ಮೊಮ್ಮಕ್ಕಳು ಅವ್ರ ಜೊತೆಗೆ ಮಲಗಿದ್ರು. ಕಾಂತಪ್ಪ ಪ್ರೇಮ ಪೂಜಾರಿ ದಂಪತಿಯ ಮಗ ಸೀತಾರಾಮ್, ಅವರ ಪತ್ನಿ ಮತ್ತು ಮಕ್ಕಳಿವು 2 ಪುಟಾಣಿ ಮಕ್ಕಳು. ಅದರಲ್ಲಿ ಒಂದು ಮಗು ತಾಯಿಯ ಪಕ್ಕದಲ್ಲೇ ಮಲಗಿದ್ದಂಥದ್ದು ಸತ್ತು ಹೋಗಿತ್ತು. ಇನ್ನೊಂದು ಮಗು ಕೈ ಅಲ್ಲಾಡಿಸ್ತಾ ಇತ್ತು. ಆ ಮಗುವನ್ನು ಕಾಪಾಡುವಂತಹ ಪ್ರಯತ್ನ ಕಡೆ ಕ್ಷಣದಲ್ಲಿ ವಿಫಲ ಆಗಿದೆ. ಸೀತಾರಾಮ್ ಪತ್ನಿ ಅಶ್ವಿನಿ ಹಾಗೂ 2 ಮಕ್ಕಳು ಆ ದುರಂತದಲ್ಲಿ ಸಿಲುಕ್ತಾರೆ. ಏನೋ ಶಬ್ದ ಬಂತು ಅಂತೇಳಿ ಮನೆಯೊಳಗೆ ಮಲ್ಕೊಂಡಿದ್ದಂತಹ ಸೀತಾರಾಮ್ ಅವರು ಮನೆಯಿಂದ ಹೊರಗಡೆ ಎದ್ದು ಬರ್ತಾರೆ. ನೋಡಿ, 2 ಮಕ್ಕಳು ತಾಯಿ ಜೊತೆಲಿದ್ದಾರೆ. ಗಂಡ ಎದ್ದು ಹೊರಗಡೆ ಬರ್ತಾರೆ. ಸೀತಾರಾಮ್ ಅವರು ಹೊರಗಡೆ ಬರ್ತಾರೆ. 3 ಗಂಟೆ ಸುಮಾರಿಗೆ ಹೊರಗಡೆ ಬಂದಂತಹ ಸೀತಾರಾಮ್ ಅವರು ಇನ್ನೇನು ಮನೆಯಿಂದ ಹೊರಗಡೆ ಬರಬೇಕು ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ಅಂದರೆ ಮನೆ ಮಂದಿಯನ್ನು ಅವರಿಗೆ ಎಬ್ಬಿಸೋದಕ್ಕೂ ಕೂಡ ಸಮಯ ಸಿಕ್ಕಿರಲಿಲ್ಲ. ಒಂದು ವೇಳೆ ಅವರಿಗೆ ಒಂದು ಸಣ್ಣ ಒಂದು ನಿಮಿಷ 2 ನಿಮಿಷದ ಅವಕಾಶ ಸಿಕ್ಕಿರ್ತಿದ್ರು ಕೂಡ ತನ್ನ 2 ಪುಟಾಣಿ ಮಕ್ಕಳನ್ನು ಮತ್ತು ತನ್ನ ಹೆಂಡತಿಯನ್ನು ಅಪ್ಪ ಅಮ್ಮನನ್ನು ಕರ್ಕೊಂಡು ಅವರು ಹೊರಗಡೆ ಬರ್ತಿದ್ರು. ಏನೋ ಶಬ್ದ ಕೇಳುತ್ತೆ. ಯಾಕಂದರೆ ರಾತ್ರಿ ಹೊತ್ತಿನಲ್ಲಿ ಹೀಗೆ ಸಡನ್ ಆಗಿ ಶಬ್ದ ಕೇಳಿದಾಗ ಮನೆ ಯಜಮಾನ ಅಥವಾ ಮನೆ ಯಜಮಾನತೆ ಇವರು ಮನೆಯಿಂದ ಹೊರಗಡೆ ಬರುವಂಥ ಸಹಜ. ಆ ಸ್ವರೂಪದಲ್ಲಿ ಅವರು ಬಂದಿದ್ದಾರೆ. ಸೀತಾರಾಮ್ ಹೊರಗಡೆ ಬರ್ತಾ ಇದ್ದಂತೆ ಮನೆಯ ಮೇಲೆ ಗುಡ್ಡ ಕುಸಿದಿದೆ. ಮನೆ ಹಿಂದಿದ್ದಂತಹ ಬರೆ ಕುಸಿದು ಆ ಮನೆಯ ಮೇಲೆ ಬಿದ್ದಿದೆ. ಪರಿಣಾಮ ನೋಡ್ತಾ ಇದ್ದಂತೆ ಆವಾಗ ಅವರು ಅಲ್ಲಿಂದ ಓಡಿ ಹೋಗ್ತಾರೆ. ಅಕ್ಕಪಕ್ಕದವರ ಮನೆಯವ್ರನ್ನ ಕರ್ಕೊಂಡು ಬರೋದಕ್ಕೆ ಓಡಿ ಹೋಗ್ತಾರೆ. ಮುರಕಲ್ಲಿನಿಂದ ಕಟ್ಟಿದಂತಹ ಮನೆ ಅದು. ಆ ಮನೆಯ ಗೋಡೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿಯುತ್ತೆ. ನೆರವಿಗೆ ಧಾವಿಸುವಂತೆ ಜನರನ್ನ, ಅಕ್ಕಪಕ್ಕದ ಮನೆಯವರನ್ನ ಸೀತಾರಾಮ್ ಅವರು ಕರೀತಾರೆ. ಆದರೆ ಜನ ಮತ್ತು ಅಕ್ಕಪಕ್ಕದ ನೆರೆಹೊರೆಯವರು ಬರೋ ಹೊತ್ತಿಗೆ ಮನೆ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಮನೆಯ ಗೋಡೆಗಳು ಕುಸಿದಿದ್ವು. ಕಲ್ಲು ಕುಸಿದು ಬಿದ್ದಿತ್ತು. ಮಕ್ಕಳ ಮೇಲೆ ಇದು ಕುಸಿದು ಬಿದ್ದಿತ್ತು. ತಾಯಿಯ ಮೇಲೆ ಬಹುಶಃ ಆ ಮೇಲ್ಛಾವಣಿ ಕುಸಿದು ಬಿದ್ದಾಗ ಆಕೆಯ ಮೇಲೆ ಬಂದು ಕುಳಿತಿದೆ. ಪಕ್ಕದಲ್ಲಿ 2 ಮಕ್ಕಳಿದ್ರು. ಅದರಲ್ಲಿ ಒಂದು ಮಗು ಅಲ್ಲೇ ಸಾವಿಗೀಡಾಗಿದೆ. ಮತ್ತೊಂದು ಮಗು ಇನ್ನೂ ಜೀವ ಇತ್ತು, ಅಮ್ಮನ ಪಕ್ಕದಲ್ಲಿ ಮಲಗಿದ್ದು. ಅಮ್ಮನಿಗೆ ಸುಮಾರು ಹೊತ್ತು ಪ್ರಜ್ಞೆಯೂ ಕೂಡ ಇತ್ತು. ಆಕೆ ಅಲ್ಲಿಂದ ಕರಿತಾ ಇರ್ತಾಳೆ. ಅವಶೇಷಗಳ ಅಡಿಯಲ್ಲಿ ತಂದೆ, ತಾಯಿ, ಪತ್ನಿ, ಮಕ್ಕಳು ಇವರೆಲ್ಲರೂ ಕೂಡ ಸಿಲುಕಿದ್ರು. ನೋಡಿ, ಒಂದು ಕ್ಷಣ ಆ ಮನುಷ್ಯನಿಗೆ ಹೇಗೆ ಆಗಿರಬೇಡ. ಸೀತಾರಾಮ್ ಅವ್ರಿಗೆ ತಂದೆ, ತಾಯಿ, ಹೆಂಡತಿ ಮತ್ತು 2 ಪುಟಾಣಿ ಮಕ್ಕಳು. ಮನೆ ಗೋಡೆ ಕುಸಿದು ಬಿದ್ದಿದೆ. ಏನಾಗಿದೆ ಅನ್ನುವಂಥದ್ದನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗಿಲ್ಲ. ತಕ್ಷಣ ಸ್ಥಳೀಯರಿಂದ ರಕ್ಷಣಾ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಅಕ್ಕಪಕ್ಕದ ಮನೆಗಳವರು ಬಂದು ತಮ್ಮ ಕೈಲಾದಂತಹ ರೀತಿಯಲ್ಲಿ ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಮಿಡಿಯೇಟ್ ಆಗಿ NDRF, SDRFಗೆ ಹೇಳಿದ್ದಾರೆ. ಅಲ್ಲಿಂದ ಅಗ್ನಿಶಾಮಕ ದಳದವರಿಗೂ ಕೂಡ ಕರೆ ಹೋಗಿದೆ. ಇಮಿಡಿಯೇಟ್ ಆಗಿ ಅವರೆಲ್ಲರೂ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ.
ಆದರೆ ಈ ಮನೆಗೆ ನೇರವಾದಂತಹ ರಸ್ತೆ ಸಂಪರ್ಕ ಕೂಡ ಇರಲಿಲ್ಲ, ಅಲ್ಲಿ ನಡ್ಕೊಂಡು ಬರಬೇಕಾಗಿತ್ತು ಸುಮಾರು ದೂರ. ಹೀಗಾಗಿ ರಕ್ಷಣೆಗೆ ಇಮಿಡಿಯೇಟ್ ಆಗಿ ಅಲ್ಲಿ ಧಾವಿಸೋದಕ್ಕೂ ಕೂಡ ಹಿನ್ನಡೆ ಆಗಿತ್ತು. ಇದರ ಪರಿಣಾಮವಾಗಿ ಒಂದೊಂದು ಕ್ಷಣವೂ ಕೂಡ ಬಹಳ ಮುಖ್ಯ. ಆದರೆ ಆ ಮಕ್ಕಳನ್ನು ಹೊರಗಡೆ ತೆಗೆದಿರುವಂಥದ್ದು, ಆ ತಾಯಿಯನ್ನು ಹೊರಗಡೆ ತೆಗೆದಿರುವಂಥದ್ದು ಸುಮಾರು ಮಧ್ಯಾಹ್ನ 11 ಗಂಟೆಯ ನಂತರ, 12 ಗಂಟೆಯ ನಂತರ ಅವ್ರನ್ನ ಹೊರಗಡೆ ತೆಗೆಯಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಮೊದಲು ಕಾಂತಪ್ಪ ಮತ್ತು ಪ್ರೇಮಾ ಪೂಜಾರಿ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದರಲ್ಲಿ ಕಾಂತಪ್ಪ ಪೂಜಾರಿ ಅವರ ಕಾಲು ಮುರಿದಿರುತ್ತೆ, ಪ್ರೇಮಾ ಪೂಜಾರಿ ಅವರು ಸಾವಿಗೀಡಾಗಿರ್ತಾರೆ. ಅಂದರೆ ಮನೆಯ ಏನು ಗೋಡೆಗಳು ಕೂಡ ಕುಸಿದು ಬಿದ್ದಿರೋದ್ರಿಂದಾಗಿ, ಅದೆಲ್ಲವೂ ಕೂಡ ಕಲ್ಲಿನ ಗೋಡೆಗಳಾಗಿದ್ದರಿಂದಾಗಿ ಬಿದ್ದಾಗ ಇಮಿಡಿಯೇಟ್ ಆಗಿ ಅಲ್ಲೇ ಅವರು ಮೃತಪಟ್ಟಿದ್ದಾರೆ. ಅವಶೇಷಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ರು ತಾಯಿ ಮತ್ತು ಮಕ್ಕಳು. ಅದರಲ್ಲೇ ಆ 2ನೇ ಮಗುವಿನ ಮುಖ ಮಾತ್ರ ಕಾಣ್ತಾ ಇತ್ತು. ಏನಾಗಿದೆ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಆದರೆ ಮತ್ತೆ ನೋಡಿದರೆ ಆ ಮಗು ಮೃತಪಟ್ಟಿತ್ತು. ತಾಯಿಯ ಮಡಿಲಲ್ಲೇನೆ ಮಗು ಸಾವಿಗೀಡಾಗಿತ್ತು. ಮೊದಲಿಗೆ ಮಾತನಾಡ್ತಾ ಇದ್ದಂತಹ ತಾಯಿ ಅಶ್ವಿನಿ ಅವರು ಕಾಪಾಡಿ ಅಂತೇಳಿ ಕರೀತಾ ಇದ್ರು, ಸ್ವಲ್ಪ ಎಲ್ಲರೂ ಬನ್ನಿ ಅಂತೇಳಿ ಕರಿತಾ ಇದ್ರು, ನನ್ನ ಮಗಂಗೆ ಏನಾಯ್ತು ಅಂತ ಕೇಳ್ತಾ ಇದ್ರು. ಆದರೆ ಅಶ್ವಿನಿ ಜೊತೆಗೆ ಆರುಷ್ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದ್ದ. ಅಶ್ವಿನಿ ಅವರ ಜೊತೆಗೆ ಮಲಗಿದ್ದಂತಹ ಆರ್ಯನ್ ಮೃತಪಟ್ಟಿದ್ದ. ಸತತವಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ ನಂತರ ತಂಡಗಳು ಸುಮಾರು 10 ಗಂಟೆ, ಆಲ್ಮೋಸ್ಟ್ 10 ಗಂಟೆ ಆಗಿದೆ ಅವ್ರನ್ನೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ತರಬೇಕು ಅಂತೇಳಿ. ಆದರೆ ಮಕ್ಕಳನ್ನು, ಒಂದು ಮಗುವನ್ನು ಜೀವಂತವಾಗಿ ಹೊರಗಡೆ ತಂದರು. ಆದರೆ ಆ ಮಗು ಬದುಕಿ ಉಳಿಲಿಲ್ಲ. ತಾಯಿ ಮಕ್ಕಳಿಗೆ ನೀರು ಮತ್ತು ಆಕ್ಸಿಜನನ್ನು ಪೂರೈಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ, NDRF ಸಿಬ್ಬಂದಿ, SDRF ಸಿಬ್ಬಂದಿ ಇವರೆಲ್ಲೂ ಕೂಡ ಮಾಡಿದರು. ರಕ್ಷಣೆಗೂ ಮುನ್ನವೇ ಪ್ರಾಣ ಬಿಟ್ಟಿದ್ದ ಆರ್ಯನ್ ಅಮ್ಮನ ಪಕ್ಕದಲ್ಲಿ ಮಲಗಿದಂತಹ ಮಗು, ನೆಮ್ಮದಿಯಾಗಿ ಮಲಗಿದ್ದಂತಹ ಮಗು, ಮಳೆ ಬರುವಾಗ ಆ ಜೋರಾದಂತಹ ಶಬ್ದ, ಇದರಲ್ಲಿ ನೆಮ್ಮದಿಯಾಗಿ ಅಮ್ಮನ ಮಡಲಲ್ಲಿ ಮಕ್ಕಳು ಅಮ್ಮನನ್ನು ಹಿಡ್ಕೊಂಡು ಮಲಗುವಂಥದ್ದು ಸರ್ವೇ ಸಾಮಾನ್ಯ. ಹಾಗೆ ಮಲಗಿದಂತಹ ಆರ್ಯನ್ ಅಲ್ಲೇ ಮೃತಪಟ್ಟಿದ್ದ. ನಂತರ ಆರುಷ್ ರಕ್ಷಣೆಯನ್ನು ಮಾಡಲಾಯಿತು. ಆತನನ್ನು ಹೊರಗಡೆ ತಂದಾಗ ಇನ್ನೂ ಕೂಡ ಉಸಿರಾಡ್ತಾ ಇದ್ದ ಮಗು. ಆ ಮಗುವಿಗೆ ಆಕ್ಸಿಜನನ್ನು ಕೊಟ್ಟರು. ಆತನನ್ನು ಆ್ಯಂಬುಲೆನ್ಸ್ ಮೂಲಕವಾಗಿ ಕರ್ಕೊಂಡು ಹೋಗುವಾಗ ಮಾರ್ಗ ಮಧ್ಯೆಯಲ್ಲಿ ಆ ಮಗು ಕೂಡ ಮೃತಪಟ್ಟಿದೆ. ಅಂದರೆ ಜೀವಂತವಾಗಿ ರಕ್ಷಣೆ ಮಾಡೋದಕ್ಕೇನೋ ಸಾಧ್ಯ ಆಯಿತು, ಆದರೆ ಜೀವ ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಪ್ರಾಣಾಪಾಯದಿಂದ ತಾಯಿ ಅಶ್ವಿನಿ ಅವ್ರನ್ನೂ ಕೂಡ ಬಹಳ ಕಷ್ಟಪಟ್ಟು ರೆಸ್ಕ್ಯೂ ಮಾಡಲಾಯಿತು. ಅವರ ಬೆನ್ನಿಗೂ ಕೂಡ ಭಾಳಷ್ಟು ಗಾಯ ಆಗಿತ್ತು. ತಾಯಿ ಅಶ್ವಿನಿ ಸ್ಥಿತಿ ಚಿಂತಾಜನಕವಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯಕ್ಕೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಮಾತ್ರ ಇದೆ. ಈ ಮಕ್ಕಳ ಸಾವನ್ನು ಇನ್ನೂ ಕೂಡ ಆ ತಾಯಿಗೆ ತಿಳಿಸಿಲ್ಲ. ನಿಜಕ್ಕೂ ಎಂಥ ದುರಂತ ಅಂತ ಹೇಳಿದರೆ, ತಾಯಿಯ ಪಕ್ಕದಲ್ಲೇ ಮಲಗಿದಂಥ 2 ಮಕ್ಕಳು ತೀರ್ಕೊಳ್ತವೆ. ತಾಯಿ ಬದುಕು ಉಳಿದ್ರೆ ಆ ತಾಯಿ ಹಿಂಗೆ ಯಾವ ಸ್ವರೂಪದಲ್ಲಿ ಆಕೆ ತನ್ನ ದಿನಗಳನ್ನು ಆಕೆ ಎದುರಿಸೋದಕ್ಕೆ ಸಾಧ್ಯ ಅಂಥೇಳಿ. ಮಕ್ಕಳು ಬದುಕಿದ್ದಾರೆ ಅನ್ನುವಂತಹ ನಂಬಿಕೆಯಲ್ಲೇ ಇದ್ದಾರೆ ಅಶ್ವಿನಿಯವರಿಗೆ. ಇಲ್ಲ, ಮಕ್ಕಳು ಬದುಕಿದ್ದಾರೆ ಅಂತ ಹೇಳಿದ್ದಾರೆ. ಆ ನಂಬಿಕೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಇಲ್ಲದೆ ಹೋದರೆ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ತೀವ್ರವಾಗಿ ಅವರು ಒದ್ದಾಡ್ತಾ ಇದ್ರು. ಅವ್ರನ್ನೇನೋ ಬದುಕಿಸಿ ಉಳಿಸೋದಕ್ಕೆ ಸಾಧ್ಯ ಆಗಿದೆ. ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇರುವಂತಹ ಅಶ್ವಿನಿ ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಆದರೆ ಈಗ ಅವರು ಮಕ್ಕಳನ್ನು ಕೇಳಿದಾಗ ಅಂತಿಮವಾಗಿ ಮಕ್ಕಳ ಸಾವಿರ ಬಗ್ಗೆ ಅವರಿಗೆ ಗೊತ್ತಾಗೇ ಆಗುತ್ತೆ. ಆವಾಗ ತಾಯಿ ಅದನ್ನು ಹೇಗೆ ಸಹಿಸ್ಕೊಳ್ತಾರೆ? ತನ್ನ ಅತ್ತೆ ಮತ್ತು ತನ್ನ ಮಕ್ಕಳು ಸಾವಿಗೀಡಾಗಿರ್ತಕ್ಕಂಥನ್ನ ಆ ತಾಯಿ ಯಾವ ರೀತಿಯಾಗಿ ಸಹಿಸ್ಕೊಳ್ತಾರೆ ಗೊತ್ತಿಲ್ಲ. ಅದುವೇ ಈಗ ದೊಡ್ಡ ಚಿಂತೆಯೂ ಕೂಡ ಇರುವಂಥದ್ದು. ಇಲ್ಲಿ ನಿಜಕ್ಕೂ ದೊಡ್ಡದೊಂದು ದುರಂತ ಸಂಭವಿಸಿದೆ. ತಾಯಿ ಮತ್ತು ಮಕ್ಕಳ ದೃಶ್ಯ ಕ್ಯಾಮ್ರಾದ ಕಣ್ಣಿಗೆ ಬದಲಿಗೆ ಸಿಗುತ್ತೆ. ಅವರಲ್ಲೇ ಇದ್ದಾರೆ, ಎಕ್ಸಾಕ್ಟ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರನ್ನ ಹೊರಗಡೆ ತೆಗೆಯೋದಕ್ಕೆ ಬೇಕಂತ ಪ್ರಯತ್ನ ಆಗುತ್ತೆ. ತಾಯಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಾರೆ, ಮಗು ಒದ್ದಾಡ್ತಾ ಇರುತ್ತೆ. ಆದರೆ ಆ ಮಗು ಕೂಡ ಏನು ಸಾವು ಗೆದ್ದು ಬಂದ ಅಂತ ಅಂದ್ಕೊಂಡಿದ್ರೆ 1 ವರ್ಷದ ಮಗು ಹೊರಗಡೆ ಬಂದ ನಂತರ ಮೃತಪಡ್ತಾನೆ. 2 ಮಕ್ಕಳು ಹಾಗೂ ಅತ್ತೆಯ ಸಾವು ಹೇಳೋದು ಹೇಗೆ ಅನ್ನುವಂತಹ ಚಿಂತೆ ಈಗ ಮನೆಯವರಿಗೂ ಕೂಡ ಕಾಡ್ತಾ ಇದೆ. ಆ ತಾಯಿಗೆ ವಿಧಿಯಾಟದ ಮುಂದೆ ಸೋತು ಹೋಗಿರುವಂಥದ್ದು ಕಾಂತಪ್ಪ ಪೂಜಾರಿ ಅವರ ಕುಟುಂಬ. ನಿಜಕ್ಕೂ ಕೂಡ ಇದು ದೊಡ್ಡ ವಿಧಿಯಾಟ. ಅದರಲ್ಲಿ ಕಾಂತಪ್ಪ ಪೂಜಾರಿಯವರ ಕುಟುಂಬ ಸೋತು ಹೋಗಿದೆ. ಕಾಂತಪ್ಪ ಪೂಜಾರಿ ತನ್ನ ಪತ್ನಿಯನ್ನು ಹಾಗೂ ತನ್ನ 2 ಮೊಮ್ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಮುಂಗಾರು ತಂದಂತಹ ದುರಂತ. ಇದು ಈಗ ಸರ್ಕಾರ ಒಂದಿಷ್ಟು ಅಲರ್ಟ್ ಆಗಿದೆ. ಸರ್ಕಾರ ಈ ದುರಂತದ ನಂತರ ಸರ್ಕಾರವು ಕೂಡ ಕೆಲವೊಂದು ಸಭೆಯನ್ನು, ಮಹತ್ವದ ಸಭೆಯನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆನೇ ಕರೆದಿದ್ರು. ಇವತ್ತೊಂದು ಸಭೆಯನ್ನು ಕರೆದಿದ್ರು ಸಿದ್ದರಾಮಯ್ಯನವರು.
ಆದರೆ ಕಳೆದ ರಾತ್ರಿ ನಡೆದಿರ್ತಕ್ಕಂಥ ದುರಂತ ನಿಜಕ್ಕೂ ಕೂಡ ದಿಗ್ಭ್ರಮೆಯನ್ನು ಮೂಡಿಸಿರುವಂಥದ್ದು. ಸಾವು ಸಂಭವಿಸಿರುವುದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ತೆರಳುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ದಿನೇಶ್ ಅವರು ನಾಳೆ ಮಂಗಳೂರಿಗೆ ಹೋಗ್ತಾರೆ ಅಂತಿತ್ತು, ಆದರೆ ಇವತ್ತೇ ಹೋಗೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಆಪರೇಷನ್ ಇಂದ ಹಿಡಿದು ಅವರಿಗೆ ಪರಿಹಾರ ಕೊಡೋದ್ರಿಂದ ಹಿಡಿದು ಮುಂದೆ ಎಲ್ಲಿ ದುರಂತಗಳು ಸಂಭವಿಸಬಹುದು ಅಂಥ ಕಡೆಗಳಲ್ಲೂ ಕೂಡ ಎಚ್ಚರಿಕೆ ವಹಿಸಿಕೊಳ್ಳಬೇಕಾದ ಕಡೆಗೂ ಕೂಡ ತಿಳಿಸಿದ್ದಾರೆ. ಸ್ಪೀಕರ್ ಯು ಟಿ ಖಾದರ್ ಅವರ ಕ್ಷೇತ್ರದಲ್ಲಿನೇ ನಡೆದಿರತಕ್ಕಂತಹ ದುರಂತ ಇದು. ಅವರು ಹಜ್ ಯಾತ್ರೆಯಲ್ಲಿದ್ದಾರೆ, ಹಜ್ಗೆ ಹೋಗಿದ್ದಾರೆ, ಅವರು ಮದೀನಾದಲ್ಲಿದ್ದಾರಂತೆ. ಅಲ್ಲಿಂದಲೇ ಯು ಟಿ ಖಾದರ್ ಅವರು ಕೂಡ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ ತನ್ನ ಕ್ಷೇತ್ರದಲ್ಲಿರ್ತಕ್ಕಂತಹ ನಾಯಕರುಗಳ ಜೊತೆಗೆ, ಮುಖಂಡರುಗಳ ಜೊತೆಗೆ. ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ದಕ್ಷಿಣ ಕನ್ನಡ DC ಜೊತೆಗೂ ಕೂಡ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಇಮಿಡಿಯೇಟ್ ಆಗಿ ಅಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಪಂಚಾಯಿತಿ ಸದಸ್ಯರೊಂದಿಗೂ ಕೂಡ ಸಂಪರ್ಕದಲ್ಲಿದ್ದು ಯು ಟಿ ಖಾದರ್ ಅವರು ಕೂಡ ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರಿಗೆ ಸಹಾಯವನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಏನೇನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂತಹ ಸೂಚನೆಯನ್ನು ಕೂಡ ಯು ಟಿ ಖಾದರ್ ಕೂಡ ನೀಡಿದ್ದಾರೆ. ಇನ್ನು NDRF, SDRF ಸನ್ನದ್ಧಗೊಳಿಸುವಂತೆಯೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಇಲ್ಲಿ ಇದೇ ಉಳ್ಳಾಲ ಮತಕ್ಷೇತ್ರದಲ್ಲಿದೆ ಪದೇ ಪದೇ ಇಂತಹ ದುರಂತಗಳು ಸಂಭವಿಸ್ತಾ ಇರುವಂತನ್ನು ಕೂಡ ನಾವು ನೋಡ್ತಾ ಇದ್ವಿ. ಮೃತರ ಕುಟುಂಬಗಳಿಗೆ ಪರಿಹಾರ, ಆಸ್ತಿ ನಷ್ಟದ ಪರಿಹಾರ ಘೋಷಣೆಗೂ ಕೂಡ ಯು ಟಿ ಖಾದರ್ ಅವರು ಕೂಡ ಸೂಚನೆಯನ್ನು ನೀಡಿದ್ದಾರೆ. ವಿಶೇಷ ಅಧಿಕಾರಿ ನೇಮಿಸಿ ಪರಿಸ್ಥಿತಿಯ ಅವಲೋಕನಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಅವರು. ಅವರು ಕ್ಷೇತ್ರದಲ್ಲಿ ಇರಲಿಲ್ಲ, ಅವರು ಮದೀನಾಕ್ಕೆ ತೆರಳಿದ್ದಾರೆ, ಮೆಕ್ಕಾಗೆ ತೆರಳಿದ್ದಾರೆ. ಅಲ್ಲಿಂದ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ, ವಿಶೇಷ ಅಧಿಕಾರಿಯನ್ನು ಸೂಚಿಸಿಕೊಂಡು. ಇಲ್ಲಿ ಸ್ಥಳೀಯರು ಕೂಡ ಇದರ ಬಗ್ಗೆ ಮಾತನಾಡಿದರೆ ಈ ದುರಂತದ ಬಗ್ಗೆ ಸ್ಥಳೀಯರು ಏನೇನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀವಿ. ಸ್ವಡೆತ್ತಲ್ಲಿದ್ದು ಸೆಕೆಂಡ್ 2 ಸಹ ಮಾತಾಡ್ತಿತ್ತು. ಆಸ್ಪಣೆ ಏನಾದ್ರು ಮಾಡಿ ಅಂತ ಹೇಳಿದ್ರು. ನನ್ನದು ಏನು ಎದುರ್ಬೇಡಿ, ಇಲ್ಲ ಸರಿ ಇದ್ದು ಕರೆಕ್ಟ್ ಮಗು ಹುಷಾರಿದ್ದು ಏನು ಎದುರ್ಕೊಳ್ಬೇಡಿ, ಅಲ್ಲಿ ಹೊರಗಡೆ ಇದ್ದಾರೆ ಅಂತ ಹೇಳಿ ಸಮಾಧಾನ ಮಾಡಿದೆ. ನಂತರ ಹೇಳಿದ್ದು ನನಗೊಂದು ಸ್ವಲ್ಪ ಜಾಗ ಮಾಡಿ ಕೊಡು, ನಾನು ಮಗು ಕೊಡ್ತೇನೆ ಅಂತ ಹೇಳಿ. ಬಟ್ ಏನಾಗಿಲ್ಲ, ಮಗು ಸಿಕ್ಕಾಪಟ್ಟೆ ಟ್ರೈ ಮಾಡಿ ಮಗು ಹೊರಗಡೆ ಬರಲಿಕ್ಕೆ, ಮಗುಗೆ ಆಗ್ಲಿಲ್ಲ. ಯಾವ ಸ್ವರೂಪದಲ್ಲಿ ಅಲ್ಲಿ ಪರಿಸ್ಥಿತಿ ಇತ್ತು ಅನ್ನೋದನ್ನು ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೇಳ್ತಾ ಇದ್ರು. ಅಂದರೆ ಹೆಂಗಿತ್ತು ಪರಿಸ್ಥಿತಿ ಅಂತ ಹೇಳಿ. ಇಲ್ಲಿ ಪಾಠ ಕಲಿಯೋದು ಯಾವಾಗ ಅನ್ನುವಂತಹ ಪ್ರಶ್ನೆ ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇರುತ್ತದೆ. ಯಾಕೆಂತ ಹೇಳಿದರೆ ಸರ್ಕಾರಕ್ಕೂ ಕೂಡ ಈ ಪ್ರಶ್ನೆ ಕಾಡಬೇಕು, ಪಾಠ ಕಲಿಯೋದು ಯಾವಾಗ ತಾವು ಅಂತ ಹೇಳಿ. ಯಾಕೆಂದರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಗುಡ್ಡು ಕುಸಿದ ಸಾವು ನೋವು ಆಗುವಂಥದ್ದು ಸರ್ವೇ ಸಾಮಾನ್ಯ, ಸಹಜ ಆಗಿದೆ. ಬಹುಶಃ ಉಳ್ಳಾಲ ಕ್ಷೇತ್ರದಲ್ಲಿದೆ ಕಳೆದ ವರ್ಷ, ಅದರ ಹಿಂದಿನ ವರ್ಷದಲ್ಲಿನೇ ದುರಂತ ಸಂಭವಿಸಿದೆ. ಅಲ್ಲಿ ಇನ್ನೊಂದು ಮನೆ ಕುಸಿದ ಆಗಿತ್ತು. ಈ ರೀತಿಯಾದಂತಹ ದುರಂತಗಳು ಸಂಭವಿಸುತ್ತದೆ. ಕುತ್ತಾರ್ ಬಳಿಯಲ್ಲೇನೋ ಒಂದು ದುರಂತ ಸಂಭವಿಸಿತ್ತು. ಈಗ ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿಯದೆ ಕಾರಣಕ್ಕೆ ಪದೇ ಪದೇ ಅನಾಹುತಗಳು ಸಂಭವಿಸ್ತಾ ಇದ್ದಾವೆ. ಒಂದೇ ಭಾಗದಲ್ಲಿ ಎಷ್ಟು ದುರಂತಗಳು ಹಾಗಾದ್ರೆ ಸಂಭವಿಸಬೇಕು, ಎಷ್ಟು ಜನ ನೆಮ್ಮದಿಯಿಂದ ಮನೆಯಲ್ಲಿ ಮಲಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಮಳೆಗಾಲದಲ್ಲಿ ಅಂತೇಳಿ. ಆದರೆ ಏನು ಪರಿಸ್ಥಿತಿ ಇದು ಅಂತೇಳಿ. ಹೌದು, ಅವರು ಮನೆ ಕಟ್ಟಿಸ್ಕೊಂಡಿರ್ತಾರೆ, ಅವರ ಮನೆಯ ಪಕ್ಕದಲ್ಲಿ ಗುಡ್ಡ ಇರುತ್ತೆ, ಬರೆ ಇರುತ್ತೆ, ಅದರಿಂದಾಗಿ ಅದು ಜರಿಯುತ್ತೆ, ಅದರಿಂದ ದುರಂತ ಸಂಭವಿಸುತ್ತೆ ಅಂದ್ರೆ ಕೂಡ ನಾವು ಬಹಳ ಸಿಂಪಲ್ ಆಗಿ ನೋಡ್ಬೋದು. ಆದರೆ ಆ ಜನರಿಗೂ ಕೂಡ, ಅಲ್ಲಿನ ಜನರಿಗೂ ಕೂಡ ಎಚ್ಚರಿಕೆ ಕೊಡಬೇಕಾಗಿರುವಂಥ ಜವಾಬ್ದಾರಿ ಗ್ರಾಮ ಪಂಚಾಯಿತಿಗಳದಲ್ವಾ, ಸರ್ಕಾರದ ಅಲ್ವಾ? ಸರ್ಕಾರ, ಅಧಿಕಾರಿ ವರ್ಗ ಪಾಠ ಕಲಿಯೋದಕ್ಕೆ ಇನ್ನೆಷ್ಟು ಸಾವುಗಳು ಬೇಕು, ಇನ್ನೆಷ್ಟು ಮಕ್ಕಳು ಸಾಯಬೇಕು, ಇನ್ನೆಷ್ಟು ತಾಯಂದಿರು ಸಾಯಬೇಕು. ಇಲ್ಲಿ 2 ಪುಟಾಣಿಗಳು ಸಾವಿಗೀಡಾಗಿದ್ದಾರೆ. ಹಾಗೆಯೇ ಮನೆ ಯಜಮಾನತಿ ಕೂಡ ಸಾವಿಗೀಡಾಗಿರುವಂಥದ್ದು. ಆ ಮಕ್ಕಳ ಅಜ್ಜ ಆಸ್ಪತ್ರೆಯಲ್ಲಿದ್ದಾರೆ, ಅಮ್ಮ ಆಸ್ಪತ್ರೆಯಲ್ಲಿದ್ದಾರೆ, ಅಜ್ಜಿ ಸಾವಿಗೀಡಾಗಿದ್ದಾರೆ, ಮಕ್ಕಳು ಸಾವಿಗೀಡಾಗಿದ್ದಾರೆ. ಸತ್ತ ಮೇಲೆ ಸಾಂತ್ವನ ಹೇಳ್ತಾರೆ, ಕಣ್ಣೀರು ಹಾಕೋದು ಮೊದಲು ಸರ್ಕಾರ ಅಲರ್ಟ್ ಆಗಬೇಕಲ್ವಾ ಅಂತ. ಸತ್ತ ಮೇಲೆ ಸಾಂತ್ವನ ಹೇಳೋದು, ಪರಿಹಾರ ಕೊಡೋದು, ಆಸ್ತಿ ನಷ್ಟ, ಇದೆಲ್ಲ ಆಸ್ತಿ ನಷ್ಟ ಕೊಡುವಂಥದ್ದಲ್ಲ. ನೀವು ಮೊದಲಿಗೆ ಸಾಧ್ಯ ಆದರೆ ಇಂತಹ ಮನೆಗಳು ಎಲ್ಲೆಲ್ಲಿ ಇದ್ದಾವೆ, ಅಪಾಯದ ಅಂಚಿನಲ್ಲಿರ್ತಕ್ಕಂತಹ ಮನೆಗಳಿಗೆ ಏನಾದರೂ ಒಂದು ಪರಿಹಾರದ ವ್ಯವಸ್ಥೆಯನ್ನು ಸೂಚಿಸಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಹಾಗಾದರೆ ಸರ್ಕಾರ ಆ ಕೆಲಸವನ್ನು ಮಾಡಿದರೆ, ಯಾಕಂದರೆ ನೀವು ಮನೆ ಕುಸಿದು ಹೋದ ಮೇಲೆ ಮನೆ ಕಟ್ಟೋದಕ್ಕೆ ದುಡ್ಡು ಕೊಡ್ತೀರಂತೆ, ಮನೆ ಕುಸಿಯದಂತೆ ತಡೆಯೋದಕ್ಕೆ ಏನಾದರೂ ಕ್ರಮವನ್ನು ಕೈಗೊಳ್ಳಬಹುದಲ್ವಾ? ಒಂದು ಸ್ವಲ್ಪ ಹೊಸ ಯೋಚನೆಯನ್ನು ಸರ್ಕಾರಗಳು ಕೂಡ ಮಾಡಬೇಕು, ಹೊಸ ನಿಯಮಗಳನ್ನು ರೂಪಿಸಬೇಕು. ಈ ಸಾವು ನೋವಿನ ಹೊಣೆ, ಜವಾಬ್ದಾರಿ ಯಾರದ್ದು ಅಂತ ಹೇಳಿ. ಯಾಕಂದರೆ ಇಷ್ಟು ಸಾವುಗಳು ಸಂಭವಿಸಬೇಕು, ಎಷ್ಟು ಜನ ಸಾಯಬೇಕು? ಮನೆ ಕಟ್ಟಿಸ್ಕೊಂಡಿದ್ದ ತಪ್ಪಿಗೆ ಬೇಕಾಗಿ ಅವರು ಸಾಯಬೇಕು ಅಂತ ಹೇಳುತ್ತಾನೆ. ನಾವು ಅದನ್ನು ನಿರ್ಲಕ್ಷ್ಯವನ್ನು ವಹಿಸಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಗ್ರಾಮಾಂತರ ಭಾಗದಲ್ಲಿ ಜನರ ಜೀವಕ್ಕೆ ಬೆಲೆ ಇಲ್ವಾ ಇಲ್ಲಿ? ಹಾಗಾದರೆ ಎಷ್ಟು ದಿವಸ ಅಂತೇಳಿ ಗ್ರಾಮಾಂತರ ಭಾಗದಲ್ಲಿ ಈ ರೀತಿ ಅಂತ ನಮ್ಮ ಹಳ್ಳಿಗಳಲ್ಲಿ ಜನ ಸಾಯ್ತಾ ಇರಬೇಕು? ಮಳೆ ಬಂದಾಗ ಮಳೆಯಿಂದ ಖುಷಿಯಿಂದ ಇರಬೇಕಾದಂಥವ್ರು ಒಂದು ಮಳೆಗಾಲದಿಂದಾಗಿ ನೋಡಿ ಈ ರೀತಿಯಾದಂತಹ ಸಾವುಗಳು ಸಂಭವಿಸ್ತವೆ ಅಂತ ಹೇಳಿದರೆ, ಮನೆ ಕುಸಿಯೋದು, ಮನೆಯ ಮೇಲೆ ಗುಡ್ಡ ಕುಸಿಯೋದು, ಇದರಿಂದಾಗಿ ಸಾವು ಸಂಭವಿಸೋದು.
ಸರ್ಕಾರ ಗ್ರಾಮ ಪಂಚಾಯತ್ಗಳನ್ನು ಬಳಸಿ ದುರಂತಗಳ ಬಗ್ಗೆ ಅಂದಾಜಿಸೋದಕ್ಕೆ ಆಗೋದಿಲ್ವಾ? ಗ್ರಾಮ ಪಂಚಾಯತ್ಗಳು ಇರುವಂಥದ್ದು ಯಾವ ಕಾರಣಕ್ಕಾಗಿ? ಸ್ಥಳೀಯ ಆಡಳಿತದಲ್ಲಿ ನಾವು ಬಹಳ ಹೆಮ್ಮೆಯನ್ನು ಪಡ್ಕೊಳ್ತೀವಲ್ಲ, ಸ್ಥಳೀಯ ಆಡಳಿತವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕಾಗಿರುವಂಥದ್ದು ಇಲ್ಲಿರುವಂಥ ಬಹಳ ಅಗತ್ಯ ಇದು. ಯಾಕಂದರೆ ಅವರು ಇವ್ರುಗಳಿಗೆಲ್ಲ ರೀಚ್ ಆಗುವಂತಹ ಮೊದಲಿಗರವರು. ಹಾಗಾಗಿ ಅವರ ಮೂಲಕವಾಗಿ ಅದರ ರಕ್ಷಣೆ ಮಾಡಿಸಬೇಕಾದಂಥ ಜವಾಬ್ದಾರಿ ಸರ್ಕಾರದಲ್ವಾ? ಮನೆ ಕುಸಿತ, ಗುಡ್ಡ ಕುಸಿತಗಳಿಂದ ಸಂಭವಿಸುವಂತಹ ಸಾವು ನೋವುಗಳನ್ನು ತಡೆಯೋರು ಯಾರು ಅನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ವಿ. ಬಹಳ ಜವಾಬ್ದಾರಿಯುತವಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ವಿ. ಉಳ್ಳಾಲ ಮತಕ್ಷೇತ್ರದಲ್ಲಿನೇ ಮಳೆಗಾಲದಲ್ಲಿ ಪದೇ ಪದೇ ಸಂಭವಿಸ್ತಾ ಇರುವಂತಹ ದುರಂತಗಳು ಕೂಡ ನಮ್ಮ ಕಣ್ಣೆದುರಿಗೆ ರಾಚಿಸ್ತಾ ಇದ್ದಾವೆ. ಇನ್ನೆಷ್ಟು ಸಾವುಗಳು ಬೇಕು ಹಾಗಾದರೆ? ಇಲ್ಲಿ 3 ಜನ ಸಾವಿಗೀಡಾಗಿದ್ದಾರೆ. ಅದೇ ಕ್ಷೇತ್ರದಲ್ಲೇ ಇನ್ನೊಂದು ಕಡೆಯಲ್ಲಿ ಗೋಡೆ ಕುಸಿದು ಮತ್ತೊಂದು ಮಗು ಸಾವಿಗೀಡಾಗಿದೆ. ಒಟ್ಟು 4 ಮಂದಿ ನಿನ್ನೆ ರಾತ್ರಿಯಿಂದ ಇವತ್ತು ಮಧ್ಯಾಹ್ನದ ಒಳಗಡೆ 4 ಮಂದಿ ಸಾವಿಗೀಡಾಗಿದ್ದಾರೆ. ಯಾವ ಸ್ವರೂಪದ ದುರಂತ ಇಲ್ಲಿ ಸಂಭವಿಸ್ತಾ ಇದೆ ಅನ್ನುವಂಥದ್ದು ಗೋಚರಿಸಿದೆ. ಮುಂಗಾರು ಮಳೆ ಖುಷಿಯನ್ನು ತರುತ್ತೆ, ಆದರೆ ಮುಂಗಾರು ಮಳೆಯ ಜೊತೆಗೇ ದುರಂತವೂ ಕೂಡ ಸಂಭವಿಸಿದೆ.